ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA ಮೊದಲನೇ ಸೆಮಿಸ್ಟರ್ನ ಗದ್ಯವಾದ ನಗು ಎಂಬ ಪಾಠದ ಸಾರಾಂಶವನ್ನು ಕೇಳೋಣ. ಈ ಗದ್ಯವನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ. ಬಳಸಿದಂತೆಲ್ಲ ಬೆಳೆಯುವಂತಹ ಅಕ್ಷಯ ಪಾತ್ರೆ ಈ ನಗು ಅಂತ ಹೇಳಿ ಬೀಚಿ ಅವರು ಹೇಳ್ತಾರೆ. ನಗು ಜೀವನದ ಒಂದು ಭಾಗ. ಅದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹಗುರಾಗಿಸುತ್ತೆ ಮತ್ತು ಸಂತೋಷಮಯವಾಗಿಸುತ್ತೆ. ಸರಳ ಆಂಟಿ ಕಿಟ್ಟುವಿಗೆ ನಗಬೇಕು ಅನ್ನುವಂತಹ ಶಿಕ್ಷೆಯನ್ನು ವಿಧಿಸ್ತಾರೆ. ಏಕಾಂಗಿಯಾದ ಕಿಟ್ಟು ನಗಲು ಬಹಳ ಪ್ರಯತ್ನಿಸ್ತಾನೆ, ಆದರೆ ನಗುನೇ ಬರೋದಿಲ್ಲ. ಆಗ ಕಿಟ್ಟುವನ್ನು ನೋಡಿ ಸರಳ ಆಂಟಿಗೆ ಕರುಣೆ ಉಂಟಾಗುತ್ತೆ. ಅಂತಹ ಒಂದು ಸಂದರ್ಭವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ನಾನು ನಗಬೇಕಾ ಅಂತ ಕಿಟ್ಟು ಕೇಳ್ತಾನೆ. ಕ್ಲಾಸಿನ ಮಿಕ್ಕ ಹುಡುಗರೆಲ್ಲ ರಮೇಶ, ಬಾಬು, ಅನಂತ ಪ್ರತಿಯೊಬ್ಬ ಗೆಳೆಯರೂ ಕೂಡ ನಗುನಗುತ್ತಾ ಹುಡುಗಾಟಿಕೆ ಮಾಡುತ್ತಾ ತಂತಿ ಕಂಬಗಳಿಗೆ ಗುರಿ ಇಟ್ಟು ಜಲ್ಲಿಕಲ್ಲು ಎಸಿತಾ ಮನೆಗೆ ಹೋಗಿದ್ರು. ಕಿಟ್ಟು ಒಬ್ಬನೇ ಏಕಾಂಗಿಯಾಗಿ ಜ್ವರ ಬಂದವನಂತೆ ಖಾಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಹೊಸದಾಗಿ ಬಂದಿದ್ದಂತಹ ಟೀಚರ್ ಸರಳ ಆಂಟಿಯನ್ನು ಮತ್ತೊಮ್ಮೆ ಕೇಳಿದ, ನಾನು ನಗಬೇಕಾ ಅಂತ. ಆಗ ಅವ್ರು ಹೇಳ್ತಾರೆ, ಹೌದು ಅಂತಾರೆ. ಕೋಪದಿಂದ ಸರಳ ಆಂಟಿಯ ತುಟಿಗಳು ಬಿಗಿದುಕೊಂಡು ಕಣ್ಣುಗಳು ಕೆಂಪಾಗಿದ್ವು. ಆದರೆ ಆ ಸ್ಥಿತಿ ಒಂದು ರೀತಿ ಕರುಣಾಜನಕವಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಆದರೆ ಕಿಟ್ಟು ಕೇಳ್ತಾನೆ, ನನಗೆ ನಗಬೇಕಂತ ಅನ್ನಿಸ್ತಿಲ್ವಲ್ಲ, ಹೇಗೆ ನಗಲಿ ಅಂತ. ಸರಳ ಆಂಟಿಯ ಕೋಪ, ಛಲ, ಹಿಂಸಾ ಪ್ರವೃತ್ತಿ ಕಿಟ್ಟುವಿನಲ್ಲಿ ಮತ್ತೆ ಇನ್ನಷ್ಟು ಸಿಟ್ಟು ಬರಿಸುತ್ತೆ. ಕೊನೆಗೆ ಸರಳ ಆಂಟಿ ಹೇಳ್ತಾರೆ, ನೀನು ನಗಲೇಬೇಕು ಅಂತ. ಅದಕ್ಕೆ ಕಿಟ್ಟು ಕೇಳ್ತಾನೆ, ಯಾಕೆ? ಎಲ್ಲೋ ಸಿಕ್ಕಿಕೊಂಡಂತೆ, ಬೋನಿನೊಳಗೆ ಬಿದ್ದವನಂತೆ, ಬುದ್ಧಿ ಇದೆಯೇ, ಅರ್ಥ ಇದೆಯೇ ಈ ನಗುಗೆ ಅನ್ನುವಂತಹ ಪ್ರಶ್ನೆಗಳನ್ನ ಹುಟ್ಟಾಕೊತಾನೆ. ಅದಕ್ಕೆ ಸರಳ ಆಂಟಿ ಹೇಳ್ತಾರೆ, ನೀನು ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಮಾಡುವಾಗ ಯಾಕೆ ನಕ್ಕೆ? ಏನಿಲ್ಲಿ ಕೋತಿ ಕುಣಿತಾ ಇದೆಯಾ? ಅದಕ್ಕೆ ಈಗ ನಿನಗೆ ಶಿಕ್ಷೆ ಕೊಟ್ಟಿರೋದು. 1 ಗಂಟೆವರೆಗೆ ಈ ಕ್ಲಾಸು ಖಾಲಿ ರೂಮಲ್ಲಿ ನೀನೊಬ್ಬನೇ ಇದ್ದು ನಗಬೇಕು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಎಲ್ಲಿ ಬೇಗ ನಗೋದಕ್ಕೆ ಶುರು ಮಾಡು, ಬೇಗ ಬೇಗ ಅಂತ ಹೇಳಿ ಈಗಾಗಲೇ 4 ನಿಮಿಷ ಹಾಳಾಯಿತು. ಸರಳ ಆಂಟಿ ಕ್ರೂರ ನೋಟ ಬೀರುತ್ತಾ ಹೇಳ್ತಾರೆ ಈ ಮಾತುಗಳನ್ನ. ಈ ಮಾತುಗಳು ಕಿಟ್ಟು ಕಿವಿಯನ್ನು ತಗಲುತ್ತೆ. ಅಯ್ಯೋ, ಇದರಲ್ಲಿ ಏನಿದೆ ನಗೋದು? ಎಲ್ಲರೂ ಸ್ಕೂಲಿಂದ ಮನೆಗೆ ಹೋದ್ಮೇಲೆ ಖಾಲಿ ಕ್ಲಾಸಲ್ಲಿ ಕೂತ್ಕೊಂಡು ನಗಬೇಕು ಅಂದರೆ ಯಾವುದನ್ನು ನೋಡಿ ನಗಲಿ ನಾನು? ಯಾರಾದರೂ ಸುಮ್ಮನೆ ನಗೋದಕ್ಕಾಗತ್ತಾ? ಅಲ್ಲ, ನಗೋದಕ್ಕೆ ಏನಾದರೂ ಒಂದು ವಿಷಯ ಇರಬೇಕಲ್ವಾ? ಏನಾದರೂ ಕುತೂಹಲವಾಗಿರೋ ಅಂಥದ್ದು, ತಮಾಷೆಯಾಗಿದ್ದದ್ದು, ಇಲ್ಲ ಪೆಕ್ರಾಗಿರೋವಂಥದ್ದು, ಇಲ್ಲ ವಿಚಿತ್ರವಾಗಿರೋದು. ಈ ಆಂಟಿ ಹೇಳುವ ರೀತಿ ಇವಳ ಮೊಂಡಾಟ ನೋಡಿದ್ರೆ ಹೆದರಿಕೆ ಆಗುತ್ತೆ. ಈ ಸ್ಕೂಲಿನ ವಾಸನೆ, ಈ ಸೀಮೆ ಸುಣ್ಣದ ಧೂಳು, ಹುಡುಗರೆಲ್ಲ ಮನೆಗೆ ಹೋಗಿರೋದು, ಏಕಾಂಗಿತನ, ಎಲ್ಲದರ ಜೊತೆಗೆ ಕಿಟ್ಟುವಿಗೆ ಒಂದು ಖಿನ್ನತೆ ಅಂದರೆ ಡಿಪ್ರೆಷನ್ ಕಾಡ್ತಾ ಇರುತ್ತೆ. ಕೊನೆಗೆ ಆತ ಕೇಳೇ ಬಿಡ್ತಾನೆ, ನಾನು ನಕ್ಕಿದ್ದು ತಪ್ಪಾಯಿತು ಆಂಟಿ ಅಂತ. ನಾಚಿಕೆಯಿಂದ ಹೂವಿನ ಹಾಗೆ ಬಾಗಿದ ಹುಡುಗ ಆಗಿದ್ದ ಕಿಟ್ಟು ಅಲ್ಲಿ. ಅವನಿಗೆ ನಿಜಕ್ಕೂ ದುಃಖ ಆಗಿತ್ತು. ಸುಮ್ಮನೆ ಮೇಡಮ್ಗೆ ಪೂಸಿ ಹೊಡೆಯೋದಕ್ಕೆ ಆ ಮಾತು ಹೇಳಿರಲಿಲ್ಲ. ನಿಜಕ್ಕೂ ಅವನಿಗೆ ದುಃಖ ಆಗಿತ್ತು. ತಾನು ನಕ್ಕಿದ್ದಕ್ಕಲ್ಲ, ನಕ್ಕಿದ್ರಿಂದ ಮೇಡಮ್ಗೆ ಆದ ದುಃಖ, ಕೋಪಗಳಿಗಾಗಿ ಹುಡುಗನಿಗೆ ದುಃಖ ಆಗಿತ್ತು. ಆಕೆ ಸ್ಕೂಲ್ಗೆ ಹೊಸದಾಗಿ ಬಂದ ಹೊಸ ಮೇಡಮ್ ಆಗಿದ್ರು. ಅಂದರೆ ಚಿಕ್ಕ ವಯಸ್ಸಿನ ಮೇಡಮ್ ಆಗಿದ್ರು. ದಿನ ಬರ್ತಿದ್ದ ಮೇಡಮ್ ಹುಷಾರಿಲ್ಲದೆ ಸ್ಕೂಲಿಗೆ ಬರದೇ ಇದ್ದಿದ್ದರಿಂದ ಈ ಸರಳ ಆಂಟಿ ತಾತ್ಕಾಲಿಕವಾಗಿ ಪಾಠ ಮಾಡೋದಕ್ಕೆಂತ ಸ್ಕೂಲಿಗೆ ಸೇರಿಕೊಂಡಿದ್ರು. ಆಕೆಯಲ್ಲಿ ಏನೋ ಒಂದು ರೀತಿಯಾದಂತಹ ಸೂಕ್ಷ್ಮವಾದಂತಹ ದುಃಖ, ನೋವು ಯಾವಾಗಲೂ ಕೂಡ ವ್ಯಕ್ತ ಆಗ್ತಾ ಇರುತ್ತೆ. ಅದನ್ನು ಗಮನಿಸಿದಾಗಲೆಲ್ಲ ಹುಡುಗನಿಗೆ ಯಾಕೋ ತಮಾಷೆ ಅಂತ ಅನ್ನಿಸ್ತಿತ್ತು. ಆಕೆ ಕೂತ್ಕೊಳ್ಳುವಾಗ, ಪಾಠ ಮಾಡುವಾಗ, ಎಲ್ಲರತ್ತ ನೋಡುವಾಗ ಹುಡುಗನಿಗೆ ತಮಾಷೆ ಅನಿಸಿದ್ರು ಅವನಿಗೆ ನಗು ಬರ್ತಿರ್ಲಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಅವತ್ತು ಅವನಿಗೆ ನಗು ಬಂದ್ಬಿಡ್ತು. ಮೇಡಮ್ ಹುಡುಗನತ್ತ ನೋಡಿದ್ರು. ಹುಡುಗ ನಗುತ್ತಲೇ ಮೇಡಮ್ ಕಣ್ಣುಗಳನ್ನ ನೋಡ್ದ. ಆ ಒಂದು ಕ್ಷಣದ ದೃಷ್ಟಿ ಇದ್ದಕ್ಕಿದ್ದ ಹಾಗೆ ಆಕೆಯ ಕಣ್ಣುಗಳಲ್ಲಿ ಕೋಪ, ದ್ವೇಷ ಎಲ್ಲನೂ ಬರುವಂತೆ ಮಾಡುತ್ತೆ ಅಂತ ಹೇಳ್ತಾರೆ. ಕ್ಲಾಸ್ ಮುಗ್ದ ಮೇಲೆ ನೀನು ಮನೆಗೆ ಹೋಗದೆ ಇಲ್ಲೇ ಇರಬೇಕು ಅಂತ ಸರಳ ಆಂಟಿ ಹೇಳ್ತಾರೆ. ಆ ಹುಡುಗನಿಗೆ ನಗಬೇಕಂತ ಏನೂ ಇರಲಿಲ್ಲ. ಸುಮ್ಮನೆ ಇದ್ದಕ್ಕಿದ್ದಂಗೆ ನಗು ಬಂತು ಅಷ್ಟೆ. ಅದಕ್ಕಾಗಿ ಅವನಿಗೆ ನಾಚಿಕೆನೂ ಆಗಿತ್ತು, ದುಃಖನೂ ಆಗಿತ್ತು. ಅದನ್ನೇ ಅವನು ಆ ಸರಳ ಆಂಟಿಗೆ ಹೇಳ್ತಾನೆ. ಇದೆಲ್ಲ ಸರಳ ಆಂಟಿಗೆ ಅರ್ಥ ಆಗದೆ ಹೋದರೆ ಏನು ಮಾಡೋದು ಅಂತ ಹೇಳಿ ಕೂಡ ಯೋಚಿಸ್ತಾನೆ. ನೀನು ಸುಮ್ಮನೆ ಕಾಲಹರಣ ಮಾಡ್ತಿದ್ಯಾ, ಶುರು ಮಾಡು ನಗೋದಕ್ಕೆ ಅಂತ ಹೇಳಿ ಆಂಟಿ ಬೋರ್ಡಿನ ಕಡೆಗೆ ತಿರುಕೊಂಡು ತಾವು ಬರೆದಿದ್ದಂತಹ ಪಾಠವನ್ನು ಅಳಿಸ್ತಾ ಇದ್ರು. ಅವಳ ಬೆನ್ನು ಮಾತ್ರ ಹುಡುಗನಿಗೆ ಕಾಣ್ತಿದ್ರು. ಖಾಲಿ ಕ್ಲಾಸ್ ರೂಮಿನ ನಿಶ್ಶಬ್ದ ಆಕೆಯ ಬಿಗಿದುಕೊಂಡ ಮನಸ್ಥಿತಿಯನ್ನು ಇನ್ನಷ್ಟು ಬಿಗಿಯಾಗೋ ಹಂಗೆ ಮಾಡಿಬಿಟ್ಟಿತ್ತು. ನಿಜಕ್ಕೂ ಆ ಹುಡುಗ ಆಕೆಯೊಡನೆ ಸ್ನೇಹದಿಂದ ಇರಬೇಕು ಅಂತಲೇ ಅಂದ್ಕೊಂಡಿದ್ದ. ಆಕೆ ಬೆಳಗ್ಗೆ ಕ್ಲಾಸ್ನೊಳಗಡೆ ಕಾಲಿಟ್ಟು ಕೂಡಲೇ ಹುಡುಗನಿಗೆ ಅನಿಸಿದ್ದೆ ಹಾಗೆ.
ಆಕೆ ಏಕಾಂಗಿತನ, ನೋವು ಎಲ್ಲ ನೋಡಿ ಹುಡುಗನಿಗೆ ಉಂಟಾಗಿದ್ದು ಪ್ರೀತಿ ವಿಶ್ವಾಸಗಳೇ ಹೊರತು ಬೇರೆ ಏನೂ ಅಲ್ಲ. ಆದರೆ ಯಾಕೆ ನಕ್ಕಿದ್ದು? ಎಲ್ಲ ತಪ್ಪು ತಪ್ಪಾಗೇ ಆಗೋಯ್ತು. ಅವನಿಗೆ ಪ್ರೀತಿ ವಿಶ್ವಾಸಗಳೇ ಇದ್ದರೂ ಆ ನಕ್ಕಿದ್ದಂತಹ ನಗುವಿನಿಂದ ಸರಳಾ ಆಂಟಿಗೆ ಕೋಪ ನೋವುಗಳು ಉಂಟಾಯಿತು ಅನಿಸೋದೇ ಒಂದು ವಿಚಾರ ಆಗೋಯ್ತು. ಕೊನೆಗೆ ಹುಡುಗ ಹೇಳ್ತಾನೆ, ನನಗೆ ನಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹುಡುಗನು ಕೂಡ ಮೊಂಡು ಹಠವನ್ನು ಮಾಡ್ತಾನೆ. ಆದರೆ ಅವನ ಧ್ವನಿಯಲ್ಲಿ ಆಗಲೇ ಒಂದು ಅಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ತನ್ನೊಳಗಿನ ಮುಗ್ಧತೆಯನ್ನು ನಾಶ ಮಾಡಿಕೊಳ್ಳೋದಕ್ಕೆ ಇವ್ರಿಗೇನು ಹಕ್ಕಿದೆ ಅಂತ ಹೇಳಿ ಆತನಲ್ಲಿ ಒಂದು ಕೋಪ ಇತ್ತು. ಅವನು ಅವಳ ಬಗ್ಗೆ ಕ್ರೂರವಾಗೇನೂ ಇರಲಿಲ್ಲ. ಇದನ್ನು ಇವಳು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳಿ ಕಿಟ್ಟು ಸರಳಾ ಆಂಟಿಯ ಬಗ್ಗೆ ಯೋಚನೆಯನ್ನು ಮಾಡ್ತಾನೇ ಇರ್ತಾನೆ. ಅವನಿಗೆ ಆಂಟಿಯ ಮೂರ್ಖತನ ನೋಡಿ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ. ಆಂಟಿಯ ಮೊಂಡಾಟಕ್ಕೆ, ಮೂರ್ಖತನಕ್ಕೆ ಹಠ ಅಂತ ಹೇಳಿ ಹೆಸರಿಡ್ಬೋದು. ಯೋಚಿಸಿದ್ರೆ ಹುಡುಗನಿಗೂ ಕೂಡ ಕೋಪ ಬರೋದಕ್ಕೆ ಶುರುವಾಗತ್ತೆ. ನಾನಂತೂ ನಗೋದಿಲ್ಲ, ಬೇಕಾದರೆ ಹೆಡ್ ಮಾಸ್ಟ್ರನ್ನ ಕರೆಸಿ ಬೆತ್ತದಿಂದ ಹೊಡಿಸ್ಲಿ, ನಾನಂತೂ ಇನ್ನು ನಗೋದಿಲ್ಲ. ನಕ್ಕಿದ್ದು ತಪ್ಪಾಯಿತು, ಅದು ಬೇಕಂತೇನು ನಕ್ಕಿಲ್ಲ. ಅಳಬೇಕು ಅಂತ ಅನಿಸಿದ್ರು ನಗು ಬಂದರೆ ಏನು ಮಾಡೋಕ್ಕಾಗುತ್ತೆ? ಬೆತ್ತದ ಏಟು ತಿನ್ನೋದಕ್ಕೆ ನಾನಂತೂ ಹೆದರೋದಿಲ್ಲ. ಅಯ್ಯೋ ದೇವ್ರೇ, ಅದರಿಂದ ಸ್ವಲ್ಪ ಬಾಸುಂಡೆ ಬರ್ಬೋದು ಅಥವಾ ಗಾಯ ಆಗ್ಬೋದು. ಆಗಲಿ, ಪರವಾಗಿಲ್ಲ, ಅದನ್ನು ಹೇಗಾದರೂ ಸಹಿಸ್ಕೊತೀನಿ. ಆದರೆ ಈ ನರಕನ ಸಹಿಸ್ಕೊಳಕ್ಕಾಗ್ತಿಲ್ಲ. ಸುಮ್ಮನೆ ನಗಬೇಕಂತೆ ನಗಬೇಕು, ಅದು 1 ಗಂಟೆ. ಸರಳಾ ಆಂಟಿ ಹೋಗಿ ಮೇಜಿನ ಬಳಿಯ ಕುರ್ಚಿಯಲ್ಲಿ ಕೂತ್ಕೋತಾರೆ. ಹುಡುಗನ ಕಡೆಗೆ ಬೇರೆ ದುರ್ಗುಟ್ಕೊಂಡು ನೋಡ್ತಾರೆ. ಆಕೆ ಕಾಯಿಲೆಯಾದವಳಂತೆ, ಚಕಿತಳಾದವಳಂತೆ, ಆಶ್ಚರ್ಯಗೊಂಡವಳ ಹಾಗೆ, ದುಃಖಗೊಂಡವಳ ಹಾಗೆ ಹುಡುಗನನ್ನು ನೋಡ್ತಾನೇ ಇರ್ತಾಳೆ. ಹುಡುಗನಿಗೆ ಅವಳ ಮೇಲೆ ಕೊನೆಗೆ ಕರುಣೆ ಬರುತ್ತೆ. ಛೇ, ಈ ಪಾಪದ ಹುಡುಗಿಗೆ ತಾನು ಯಾಕೆ ಇಷ್ಟೊಂದು ಗೋಳು ಹೊಯ್ಕೋತಾ ಇದ್ದೀನಿ? ನಮ್ಮ ಹಳೆ ಮುದಿ ಮೇಷ್ಟ್ರಿಗಿಂತ ಈ ಹೊಸ ಹುಡುಗಿ ಮೇಷ್ಟ್ರು ಎಷ್ಟೋ ಚೆನ್ನಾಗಿ ಪಾಠ ಮಾಡ್ತಾರಲ್ವಾ? ಮೊದಲಿಂದ ಹೆದರಿ ಪಾಠ ಮಾಡೋದಕ್ಕೆ ಒಳಗೆ ಕಾಲಿಡ್ತಿದ್ದಂತಹ ಈ ಹುಡುಗಿಗೆ ನನ್ನಿಂದ ಯಾಕಪ್ಪ ತೊಂದರೆ ಕೊಡಬೇಕು? ನಗೋದಲ್ವಾ, ದಯವಿಟ್ಟು ನಗಪ್ಪ ಅಂತ ಹೇಳಿ ಕಿಟ್ಟು ತನ್ನ ಮನಸ್ಸಲ್ಲಿ ತಾನೇ ಅಂದ್ಕೊಳ್ತಾನೆ. ಅಯ್ಯೋ ದೇವ್ರೇ, ಇಷ್ಟೊತ್ತು ಒಳ್ಳೆ ಮಾತಲ್ಲಿ ನಗ್ತೀಯೋ ಇಲ್ವೋ ಅಂತ ಹುಕುಂ ಮಾಡ್ತಿದ್ದವಳು ಈಗ ಬೇಡ್ಕೊಳ್ಳೋದಕ್ಕೆ ಆರಂಭ ಮಾಡಿದಾಳಲ್ಲಪ್ಪ. ಅದು ನನಗೆ ನಗೋದಕ್ಕೆ ಒಂಚೂರೂ ಇಷ್ಟ ಇಲ್ಲದೆ ಇರುವಾಗ ಹೆಂಗಪ್ಪ ನಗಲಿ ಅಂತ ತನ್ನ ಮನಸ್ಸಿನ ಆಲೋಚನೆಗಳನ್ನ ಕಿಟ್ಟು ಮುಂದುವರಿಸ್ಕೊಳ್ತಾ ಹೋಗ್ತಾನೆ. ಅಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಏನು ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಇವಳ ಮಾತಿಗೆ ಏನಾದರೂ ಅರ್ಥ ಇದೆಯಾ? ನಾನು ನಕ್ಕರೆ ಇವಳಿಗೆ ಅದರಿಂದ ಬರೋ ಭಾಗ್ಯ ಆದರೂ ಏನು ಹೇಳಿ? ಈ ಪ್ರಪಂಚ ಅನ್ನೋದು ಎಂಥ ವಿಚಿತ್ರ ಏನೋ. ಏನೋ ಮಾಡೋಕ್ಕೆ ಹೋದರೆ ಏನೋ ಆಗುತ್ತೆ, ಏನನ್ನೋ ಕೊಡೋದಕ್ಕೆ ಹೋದರೆ ಇನ್ನೇನೋ ಸಿಕ್ಕುತ್ತೆ ಅಂತ ಹೇಳಿ ಇದೊಂಥರ ತಮಾಷೆ ಪ್ರಪಂಚ ಅಲ್ವಾ ಅಂತ ಹೇಳಿ ಕಿಟ್ಟುವಿನ ತಲೆಯಲ್ಲಿ ಇನ್ನೊಂದಿಷ್ಟು ಯೋಚನೆಗಳು ಮುಂದುವರಿತಾ ಹೋಗುತ್ತೆ. ತನಗಾಗಿ ಅಲ್ಲದಿದ್ದರೂ ಈ ಸರಳಾ ಆಂಟಿಗಾಗಿ, ಅವಳ ಬೇಡಿಕೆಗಾಗಿ ನಗಬೇಕು, ಹುಡುಗನಿಗೆ ಈಗ ನಗಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಆಂಟಿ ಅವನಿಗೆ ನಗುವಂತೆ ಮಾಡ್ತಿರ್ಲಿಲ್ಲ, ನಗಬೇಕು ಅಂತ ಬೇಡ್ಕೋತಾ ಇದ್ಲು. ಈಗ ನಕ್ಕಿದ್ರೆ ಕೊನೆ ಪಕ್ಷ ಅದು ಹೇಗಿರುತ್ತೆ ಅಂದರೆ ನೋಡಲಾದರೂ ನಗಬೇಕು ಅಂತ ಅನಿಸುತ್ತೆ. ಇರಲಿ ನೋಡೋಣ ಅಂತ ಹೇಳಿ ತನಗೆ ತಿಳಿದಿದ್ದ ತಮಾಷೆಯ ಕಥೆಗಳನ್ನು ನೆನಪಿಸ್ಕೊಂಡು ಕಿಟ್ಟು ನಗೋದಕ್ಕೆ ಪ್ರಯತ್ನಪಟ್ಟ. ಆದರೆ ದುರ್ದೈವ ಅಂದರೆ ಆ ತಮಾಷೆಯ ಕಥೆಗಳು ಒಂದೇ ಒಂದಾದರೂ ಜ್ಞಾಪಕಕ್ಕೆ ಬರ್ತಿಲ್ಲ. ಕ್ಲಾಸಲ್ಲಿನ ಹುಡುಗರು ವಕ್ರವಾಗಿ ತಪ್ಪಾಗಿ ಪುಣ್ಯಕೋಟಿ ಗೋವಿನ ಹಾಡನ್ನು ಹೇಳ್ತಿದ್ದದನ್ನು ನೆನೆಸ್ಕೊಂಡು ನಗೋದಕ್ಕೆ ಪ್ರಯತ್ನಪಟ್ಟ. ಆದರೂ ನಗು ಬರಲಿಲ್ಲ. ಅಲ್ಲ, ಇದನ್ನು ಯೋಚನೆ ಮಾಡಿಕೊಂಡಾಗೆಲ್ಲ ಪಕ್ಕೆ ಹಿಡಿದುಕೊಂಡು ನಗ್ತಿದ್ದೆ ಮುಂಚೆ ಎಲ್ಲ, ಆದರೆ ಇವತ್ತು ನಗಬೇಕು ಅಂತ ಅಂದ್ಕೊಂಡ್ರೆ ಯಾಕೆ ಇವತ್ತು ಹೀಗೆ ನಗುನೇ ಬರ್ತಿಲ್ವಲ್ಲಪ್ಪ ಅಂತ ಕಿಟ್ಟು ಯೋಚನೆ ಮಾಡ್ತಾನೆ. ಇದಕ್ಕೆಲ್ಲ ಯಾರಾದರೂ ನಗ್ತಿದ್ರೇನೋ ಅಂತ ಈಗ ಆಶ್ಚರ್ಯ ಆಗ್ತಿದೆ. ಇರಲಿ, ಕೊನೆ ಪಕ್ಷ ನಾಟಕದಲ್ಲಿರುವಂತಹ ನಗುವನ್ನಾದರೂ ನಗೋದಕ್ಕೆ ಪ್ರಯತ್ನಿಸ್ಬೋದಲ್ಲ ಅಂತ ಹೇಳಿ ಹ ಉಹು ಅಯ್ಯೋ ದೇವ್ರೇ ಅಂತ ಹೇಳಿ ನಗೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಪ್ರಪಂಚದ ಅತ್ಯಂತ ಸುಲಭವಾದ ಕೆಲಸ ನಗೋದು ಅಂತ ಹೇಳ್ತಾರೆ. ಆದರೆ ಆ ನಗೋ ಕೆಲಸನೂ ಕೂಡ ನನ್ನಿಂದ ಇವತ್ತು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಕಿಟ್ಟು ಬೇಸರವನ್ನು ಪಟ್ಕೊಳ್ತಾನೆ ಮನಸೊಳಗೆ. ಅಂತೂ ಹೇಗೋ ನಾಚಿಕೆ ಅವಮಾನಗಳಿಂದ ಬೇಸರದಿಂದ ಹುಡುಗ ನಗೋದಕ್ಕೆ ಆರಂಭಿಸ್ತಾ. ಆಂಟಿ ಮುಖ ನೋಡಲು ಹುಡುಗನಿಗೆ ಭಯ ಆಗುತ್ತೆ. ಅದಕ್ಕೆ ಮೇಲ್ಗಡೆ ಸೂರು ಅಂದರೆ ಚಾವಣಿ ಇರುತ್ತಲ್ಲ, ಅದರ ಹತ್ತಿರ ನೇತಾಕಿದ್ದಂಥ ಗಡಿಯಾರ ನೋಡ್ತಾ ನಗ್ತಾ ಇರೋದಕ್ಕೆ ಪ್ರಯತ್ನ ಮಾಡ್ದ. ಅಲ್ಲ, ಒಬ್ಬ ಚಿಕ್ಕ ಹುಡುಗನಿಗೆ ನಗೋಕ್ಕೆ ಏನೂ ಇಲ್ಲದೆ 1 ಗಂಟೆ ನಗಬೇಕು ಅಂದರೆ ಹೇಗೆ? ಕಾರಣ ಇಲ್ಲದೆ 1 ಗಂಟೆವರೆಗೆ ನಗು ಅಂತ ಬೇಡ್ಕೊಂಡ್ರೆ ಕೊನೆ ಪಕ್ಷ ನಗೋದಕ್ಕೇನಾದರೂ ಒಂದು ಕಾರಣ ಬೇಕಲ್ವಾ? ಆದರೂ 1 ಗಂಟೆ ಅಲ್ದಿದ್ರು ಕೈಲಾದಷ್ಟೊತ್ತು ನಗೋದಕ್ಕೆ ಪ್ರಯತ್ನ ಮಾಡ್ಬೋದು. ಅಲ್ಲಿ ಅವನಿಗೆ ನಿಜಕ್ಕೂ ತಮಾಷೆ ಅನಿಸಿದ್ದು ಅಂದರೆ ಅವನ ನಗುನೇ. ಕಾರಣ ಇಲ್ಲದ ಅವನ ಟೊಳ್ಳು ನಗು. ಅಂದರೆ ಕಿಟ್ಟುಗೆ ತನ್ನ ನಗುವಿನ ಬಗ್ಗೆ ತನಗೆ ನಗು ಬರುತ್ತೆ. ಕೊಂಚ ಹೊತ್ತೊಳಗೆ ಅವನ ನಕಲಿ ನಗುವಿಗೆ ಅವನಿಗೊಂದು ದೊಡ್ಡ ತಮಾಷೆ ಅಂತ ಕಾಣಿಸೋದಕ್ಕೆ ಶುರುವಾಗತ್ತೆ.
ನಕ್ಕಂತೆ ನಕ್ಕಂತೆ ಅವನಿಗೆ ಇನ್ನೂ ತಮಾಷೆಯಾಗಿ ಕಾಣುತ್ತೆ. ನಗುತ್ತಾ ನಗುತ್ತಾ ಕೊನೆಗೆ ನಿಜವಾಗಿ ಗಹಗಹಿಸಿ ಕ್ಲಾಸ್ ರೂಮ್ ಎಲ್ಲ ತುಂಬಿ ತುಳುಕುವ ಹಾಗೆ, ಆ ಧ್ವನಿ ಪ್ರತಿಧ್ವನಿಸೋ ಹಾಗೆ ನಗೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಅವನ ನಗುವಿಂದ ಎಲ್ಲ ಸರಿಯಾಗಿರುವಂತೆ, ತಮಾಷೆಯಾಗಿರುವಂತೆ, ವಿನೋದವಾಗಿರುವಂತೆ ಕಾಣಿಸುತ್ತೆ. ಈಗ ಅವನ ಯೋಚನೆಗೆ ಎಲ್ಲವೂ ಕೂಡ ಹಾಸ್ಯಾಸ್ಪದವಾಗಿರೋ ಹಾಗೆ ಕಾಣೋದಕ್ಕೆ ಶುರುವಾಗುತ್ತೆ. ಇಡೀ ಊರು, ಅಲ್ಲಿ ರಸ್ತೆಗಳಲ್ಲಿ ಅವರೇ ಬಹಳ ಮುಖ್ಯ ಅನ್ನೋ ಹಾಗೆ, ಏನೋ ದೊಡ್ಡ ಕಾರ್ಯ ಮಾಡ್ತಾ ಇರುವಂತಹ ಹಾಗೆ ಓಡಾಡ್ತಿರುವಂತಹ ಜನರು, ಎಲ್ಲರ ಒಂದು ಚಲನವಲನಗಳು ಕೂಡ ಕಿಟ್ಟುಗೆ ಹಾಸ್ಯಾಸ್ಪದವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅವನಿಗೆ ಇವರೆಲ್ಲರ ವ್ಯಕ್ತಿತ್ವ, ವರ್ತನೆ ಮತ್ತು ಇವರ ಗಂಭೀರ ವ್ಯವಹಾರಗಳು ಎಲ್ಲವೂ ಕೂಡ ನಕಲಿಯಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ದೇವಸ್ಥಾನದ ಪೂಜಾರಿಯ ಮಂತ್ರಘೋಷಗಳ ಬಗ್ಗೆ ಯೋಚಿಸ್ತಾನೆ. ಅಯ್ಯೋ ದೇವರೇ, ಇದನ್ನು ಕೂಡ ನಕಲಿಯಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವನಿಗೆ ಅನಿಸುತ್ತೆ. ತನಗೆ ಅರ್ಥ ತಿಳಿಯದೆ ಅವನು ಹೇಳುವಂತಹ ಮಂತ್ರಗಳು, ಅದನ್ನು ಚೂರು ನಂಬದೆ ಭಕ್ತರು ಅಂತ ಹೇಳಿ ನಟಿಸುವಂತಹ, ತೀರ್ಥಕ್ಕೆ ಕೈ ಜೋಡಿಸಿ ನಿಲ್ಲುವಂತಹ ಭಕ್ತರ ಒಂದು ನಕಲಿತನ ಎಲ್ಲವೂ ಕೂಡ ನಗುವಿಗೆ ಕಾರಣ ಆಗುತ್ತೆ. ಎಲ್ಲ ಹುಡುಗ ಕಲ್ಪಿಸಿದ್ದೆಲ್ಲ ನಕಲಿಯಾಗಿ ನಗೆಪಾಟಲಾಗಿ ಈಡಾಗಿ ಬಿದ್ದು ಬಿದ್ದು ನಗತೊಡಗೋದಕ್ಕೆ ಶುರುವಾಗ್ತಾನೆ ಕಿಟ್ಟು. ಅಲ್ಲಿ ರಸ್ತೆಗಳಲ್ಲಿ ಮೀಸೆ ಬಂದ ಮುದುಕಿಯರನ್ನು ಕೂರಿಸ್ಕೊಂಡು ಓಡಾಡುವಂತಹ ಕಾರುಗಳು ಒಂದೊಂದಲ್ಲ. ಹುಡುಗನಿಗೆ ಅಂಜಿಕೆ ನಾಚಿಕೆಗಳೆಲ್ಲ ಮಾಯ ಆಗಿ ಹೊರಟೋಯ್ತು. ಕಿಟ್ಟು ಹೃತ್ಪೂರ್ವಕವಾಗಿ ಮನಸಾರೆ ನಗುತ್ತಾ ಆಂಟಿ ಕಡೆ ನಗ್ತಾನೆ. ಇದ್ದಕ್ಕಿದ್ದ ಹಾಗೆ ಹುಡುಗನ ನಗು ನಿಂತೋಗ್ಬಿಡ್ತು. ಆಂಟಿ ಕಣ್ಣುಗಳಲ್ಲಿ ನೀರು ಕಾಣೋದಕ್ಕೆ ಶುರುವಾಗುತ್ತೆ. ಅಯ್ಯೋ ದೇವರೇ, ಖಂಡಿತ ಅವನು ಸರಳ ಆಂಟಿಯನ್ನು ಅಪಹಾಸ್ಯ ಮಾಡ್ಕೊಂಡು ನಗ್ತಾ ಇರಲಿಲ್ಲ. ಅವಿವೇಕಿಗಳು, ಮೂರ್ಖರು, ಕಳ್ಳರು, ಸುಳ್ಳರು, ಕಪಟಿಗಳಿಂದ ತುಂಬಿ ಹೋಗಿದ್ದಂಥ ಜಗತ್ತನ್ನು ನೆನಪಿಸ್ಕೊಂಡು ನಗ್ತಿದ್ದ ಅಷ್ಟೆ. ಹಾಗಾಗಿ ಅವನಿಗೆ ಮತ್ತೆ ಬೇಜಾರಾಗೋದಕ್ಕೆ ಶುರುವಾಗುತ್ತೆ. ಯಾಕೆ ಇವತ್ತೆಲ್ಲ ಹೀಗೆ ಆಗ್ತಿದೆಯಲ್ಲ, ಏನೋ ಸರಿ ಇಲ್ವಲ್ಲ. ಅವನು ಯಾಕೋ ನಕ್ಕರೆ ಆಂಟಿ ಏನೋ ತಿಳಿದು ಅಳತೊಡಗೋದಕ್ಕೆ ಶುರುವಾಗ್ತಾಳೆ. ಇದ್ದಕ್ಕಿದ್ದಂತೆ ಹುಡುಗನಿಗೆ ಆಂಟಿಯ ಎದೆಯೊಳಗಿನ ಹೃದಯದ ನೋವುಗಳು ಗೊತ್ತಾಗೋದಕ್ಕೆ ಶುರುವಾಯಿತು. ಏನಿರಬಹುದು ಅಂತ ತಿಳ್ಕೊಳ್ಳೋಣ ಅನ್ನುವಂತಹ ಆಸಕ್ತಿ ಉಂಟಾಯಿತು. ಅವನು ಸರಳ ಆಂಟಿಗಾಗಿ ನಕ್ಕಿದ್ನೇ ಹೊರತು ತನ್ನ ಸಂತೋಷಕ್ಕಾಗಿ ಅಂತೂ ಖಂಡಿತ ನಕ್ಕಿರಲಿಲ್ಲ. ಆದರೆ ಆಂಟಿ ಕಣ್ಣುಗಳಲ್ಲಿ ನೀರು ಬಂದಿರುತ್ತೆ, ಹೃದಯದಲ್ಲಿ ದುಃಖ ಇರುತ್ತೆ. ಇವನ ನಗುವಿಗೆ ಅವಳ ಮುಖದಲ್ಲಿ ನೋವಿನ ಒಂದು ಪ್ರತಿಕ್ರಿಯೆ ಇರುತ್ತೆ. ಅವನು ನಕ್ಕಿದ್ದು ರಸ್ತೆ ಬದಿಯಲ್ಲಿ ಸತ್ತು ಬಿದ್ದಿದ್ದ ಹಕ್ಕಿಗಳ ಒಂದು ಕರುಣಾಮಯ ಸ್ಥಿತಿಗೆ, ದಾರಿಯಲ್ಲಿ ಓಡಾಡುವಂತಹ ದೊಡ್ಡ ದೊಡ್ಡ ಜನರ ಟೊಳ್ಳುತನಕ್ಕೆ, ಹಾಗೆ ಜನರಲ್ಲಿರುವಂತಹ ಕ್ರೌರ್ಯಕ್ಕೆ, ಬಡಕಲು ಎತ್ತುಗಳಿಗೆ ಚಾಟಿಯಿಂದ ಹೊಡೆಯುವಂತಹ ಮನುಷ್ಯನ ದುಷ್ಟತನಕ್ಕೆ. ಇದ್ದಕ್ಕಿದ್ದಂತೆ ಅವನ ನಗುನೇ ನಿಧಾನವಾಗಿ ಅಳುವಾಗಿ ಪರಿವರ್ತನೆ ಆಗುತ್ತೆ. ಆಂಟಿಯು ಅವನು ಅಕ್ಕ ತಮ್ಮ ಅನ್ನುವಂತಹ ರೀತಿಯಲ್ಲಿ ಕ್ಲಾಸ್ ರೂಮಿನ ಮೌನದಲ್ಲಿ ಒಳ್ಳೆಯ ತಮ್ಮ ಬದುಕಿನ ಎಲ್ಲ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಅಳ್ತಾ ನಿಂತಂಗೆ ಅನ್ನಿಸ್ಬಿಡುತ್ತೆ. ಇಬ್ಬರಿಗೂ ಕೂಡ ಒಳಗೊಳಗೆ ಗೊತ್ತಾಗೋಕ್ಕೆ ಶುರುವಾಗುತ್ತೆ, ತಾವು ಏಕಾಂಗಿಯಾಗಿ ಎಲ್ಲೋ ಇದ್ದೀವಿ ಅಂತ. ಹುಡುಗನಿಗೆ ಸರಳ ಆಂಟಿ ಅಳುತ್ತಾ ಬಿಕ್ಕಳಿಸಿದ್ದು ಕೇಳಿಸುತ್ತೆ. ಈವರೆಗೆ ಇದ್ದಿದ್ದೆಲ್ಲ ಈಗ ತಲೆ ಕೆಳಗಾದಂಗೆ ನಗ್ತಿದ್ದವನು ಈಗ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡ್ದ. ಚಿಕ್ಕ ಮಗುವಿನ ಥರ ಏನೋ ಆಗಬಾರ್ದೇ ಇರೋದಾಗಿದೆ ಅನ್ನುವಂತಹ ರೀತಿಯಲ್ಲಿ ಮುಖನ ಕೈಯೊಳಗೆ ಇಟ್ಕೊಂಡು ಬಿಕ್ಕುತ್ತಾ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡ್ದ. ಅವನಿಗೆ ಸತ್ತೇ ಹೋಗಬೇಕು ಅಂತ ಅನ್ನಿಸ್ಬಿಡುತ್ತೆ. ಎಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಅಸಹನೆಯ ಕ್ಷಣವನ್ನು ಉಂಟು ಮಾಡಿಬಿಡುತ್ತೆ. ಹೀಗೆ ಕಿಟ್ಟು ಎಷ್ಟು ಹೊತ್ತು ಹತ್ತನೋ ಗೊತ್ತಾಗಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ತಾನು ಅಳ್ತಾನೂ ಇಲ್ಲ, ನಗ್ತಾನೂ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಕ್ಲಾಸ್ ರೂಮು ಸ್ತಬ್ಧವಾಗಿರುತ್ತೆ, ಅಂದರೆ ನಿಶಬ್ದವಾಗಿರುತ್ತೆ. ಅವನಿಗೆ ಮುಖ ಎತ್ತಕ್ಕಾಗದೇ ಇರುವಷ್ಟು ನಾಚಿಕೆ ಆಗುತ್ತೆ. ಕಿಟ್ಟು ಅಂತ ಹೇಳಿ ಕರೆದಂತಹ ಕರೆ ಕೇಳುತ್ತೆ. ಸರಳ ಆಂಟಿಯ ಶಾಂತವಾದಂತಹ, ತಲೆ ನೇವರಿಸುವಂತಹ, ಕರುಣಾಪೂರಿತವಾದಂತಹ ಧ್ವನಿ. ಆಂಟಿ ಹೇಗೆ ನೋಡೋದು ನಾನು ಆಂಟಿನ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಸರಳ ಆಂಟಿ ಹೇಳ್ತಾರೆ, ಈಗ ಕಿಟ್ಟು ಅಂತ ಕರೀತಾರೆ. ಆಗ ಹುಡುಗ ತಲೆ ಎತ್ತುತ್ತಾನೆ. ಆಂಟಿ ಮುಖದಲ್ಲಿ ಕಣ್ಣೀರಿರಲಿಲ್ಲ, ಅವನ ಮುಖ ಸುಂದರವಾಗಿ ಹೊಳಿತಾ ಇತ್ತು. ದಯವಿಟ್ಟು ಕಣ್ಣೊರೆಸ್ಕೊಳಪ್ಪ, ನಿನ್ನ ಹತ್ರ ಕರ್ಚೀಫ್ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಕಿಟ್ಟು ಇದೆ ಅಂತ ಹೇಳ್ತಾನೆ. ಹುಡುಗ ಕಣ್ಣೀರನ್ನು ಒರೆಸ್ಕೊಳ್ತಾನೆ, ಮೂಗಿನ ಸಿಂಬಳವನ್ನು ಸೀಟ್ತಾನೆ. ಇಡೀ ಜಗತ್ತು ಇಷ್ಟೊಂದು ರೋಗಗ್ರಸ್ತವಾಗಿದೆಯಾ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾನೆ. ಆಂಟಿ ಮುಂದುವರೆದು ಕೇಳ್ತಾರೆ, ನಿನಗೆ ಎಷ್ಟಪ್ಪ ವಯಸ್ಸು ಕಿಟ್ಟು ಅಂತ. ಅದಕ್ಕೆ ಕಿಟ್ಟು ಹೇಳ್ತಾನೆ, 12 ವರ್ಷ ಅಂತ. ಮತ್ತು ಆಂಟಿ ಕೇಳ್ತಾರೆ, ಮುಂದೇನು ಮಾಡ್ಬೇಕಂತಿದ್ಯಾ ಅಂತ ಕೇಳ್ತಾರೆ. ಆಗ ಕಿಟ್ಟು ಹೇಳ್ತಾನೆ, ಏನೋ ಗೊತ್ತಿಲ್ಲ ಅಂತ. ಮತ್ತೆ ಕೇಳ್ತಾರೆ ಕಿಟ್ಟುನ, ನಿಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ? ಆಗ ಕಿಟ್ಟು ಹೇಳ್ತಾನೆ, ಅವರು
ದರ್ಜಿ ಕೆಲಸವನ್ನು ಮಾಡ್ತಾರೆ, ಅಂದರೆ ಟೈಲರಿಂಗ್ ಮಾಡ್ತಾರೆ ಅಂತ ಕೇಳ್ತಾರೆ. ನೆಕ್ಸ್ಟು ಸರಳ ಆಂಟಿ ಕೇಳ್ತಾರೆ, ಕಿಟ್ಟು ನಿನಗೆ ಇಲ್ಲಿ ಇಷ್ಟನಾ ಅಂತ. ಆಗ ಹ್ಞೂ ಅಂತ ಹೇಳ್ತಾನೆ. ಮತ್ತೆ ಆಂಟಿ ಕೇಳ್ತಾರೆ, ನಿನಗೆ ಅಣ್ಣ ತಂಗಿ ಯಾರಾದರೂ ಇದ್ದಾರಾ ಅಂತ. ಅದಕ್ಕೆ ಕಿಟ್ಟು ಹೇಳ್ತಾನೆ, 3 ಜನ ಅಣ್ಣಂದರು 2 ತಂಗಿಯರಿದ್ದಾರೆ ಮಿಸ್ ಅಂತ. ಕೊನೆಗೆ ಅವ್ರು ಕೇಳ್ತಾರೆ, ನೀನು ಯಾವಾಗಲಾದರೂ ದೂರ ಹೋಗೋದಕ್ಕೆ, ಬೇರೆ ಬೇರೆ ಊರುಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತೀಯಾ ಅಂತ. ಕಿಟ್ಟುಗೆ ಇದ್ದಕ್ಕಿದ್ದ ಹಾಗೆ ಆಶ್ಚರ್ಯನೇ ಆಗ್ಬಿಡುತ್ತೆ. ತಾನೊಬ್ಬ ದೊಡ್ಡ ಹುಡುಗ ಅನ್ನೋ ಹಾಗೆ ಮಾತಾಡಿಸ್ತಾ ಇದ್ದಾರಲ್ಲ, ತನ್ನ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ದಾರಲ್ಲ ಅಂತ ಹೇಳಿ. ಆಗ ಕಿಟ್ಟು ಹೌದು ಅಂತ ಹೇಳ್ತಾನೆ. ಆಗ ಸರಳ ಆಂಟಿ ಕೇಳ್ತಾರೆ, ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ಯಾ ಅಂತ. ಆಗ ಕಿಟ್ಟು ಹೇಳ್ತಾನೆ, ನಂಗೆ ಗೊತ್ತಿಲ್ಲ, ಹೀಗೆ ಮೈಸೂರು ಬೆಂಗಳೂರು ಅಂತ ಏನೇನೋ ಅನಿಸುತ್ತೆ ಅಂತ ಹೇಳ್ತಾನೆ. ಆಗ ಸರಳ ಆಂಟಿ ಹೇಳ್ತಾರೆ, ಮೈಸೂರು ಅದು ನಮ್ಮ ತಂದೆಯವ್ರ ಊರು ಅಂತ ಹೇಳ್ತಾರೆ. ಹುಡುಗನಿಗೆ ಆ ಆಂಟಿ ಎಲ್ಲಿಯವರು, ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ, ಎಲ್ಲ ಕತೆ ಕೇಳಬೇಕು ಅಂತ ಅನಿಸುತ್ತೆ. ಆದರೂ ತಾನು ಚಿಕ್ಕವನು ಅಂತ ಹೇಳಿ ಹೆದರ್ಕೊಂಡು, ತಾನು ದೊಡ್ಡವನಾಗಿದ್ದರೆ ಅದನ್ನೆಲ್ಲ ಕೇಳ್ಬೋದಿತ್ತಲ್ಲ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗ್ತಾನೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ, ನಾನು ನಾಳೆ ಇಲ್ಲಿರೋದಿಲ್ಲ, ನಿಮ್ಮ ಹಳೆ ಮೇಷ್ಟ್ರ ಕಾಯಿಲೆ ವಾಸಿಯಾಗಿದೆಯಂತೆ, ಅವ್ರು ಇನ್ನೂ ನಿಮಗೆ ಕ್ಲಾಸ್ ತಗೋತಾರೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಸರಳ ಆಂಟಿ ಹೇಳ್ತಾರೆ. ಹುಡುಗನಿಗೆ ಇದ್ದಕ್ಕಿದ್ದ ಹಾಗೆ ತುಂಬ ದುಃಖ ಆಗ್ಬಿಡುತ್ತೆ. ಸರಳ ಆಂಟಿ ಸೀರೆ ಸರಿ ಮಾಡ್ಕೊಳ್ತಾ ತಮ್ಮ ವ್ಯಾನಿಟಿ ಬ್ಯಾಗ್ ಇತ್ಯಾದಿಗಳನ್ನ ಎತ್ಕೊಳ್ತಾರೆ. ಹುಡುಗನಿಗೆ ತನಗನ್ನಿಸ್ತಿರೋದನ್ನು ಹೇಗೆ ಹೇಳ್ಕೊಬೇಕು ಅಂತ ಗೊತ್ತಾಗಲ್ಲ. ಸರಳ ಆಂಟಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ತಾ ಹುಡುಗನ ಕಡೆಗೆ ನೋಡಿ ನಗ್ತಾರೆ. ದೇವ್ರೇ ಅಂತ ಅನ್ನಿಸ್ತು ಹುಡುಗನಿಗೆ. ಸದ್ಯ ಅಂತೂ ಇಂತೂ ನಕ್ರಲ್ಲಪ್ಪ ಅಂತ. ಮೊದಲು ನಗುವಂತೆ ಹೇಳಿದಳು, ಕೊನೆಗೆ ಅಳಿಸಿದಳು. ಈಗ ನೋಡಿದರೆ ಹೀಗೆ. ಹುಡುಗನಿಗೆ ಮತ್ತೆ ಒಂದು ರೀತಿಯ ಏಕಾಂಗಿತನ ಕಾಡೋದಕ್ಕೆ ಶುರುವಾಗುತ್ತೆ. ಆಂಟಿ ಎಲ್ಲಿಗೆ ಹೋಗ್ತಾಳೋ ಮತ್ತೆ ಬರೋದಿಲ್ವಾ ಅನ್ನೋ ಅಂತಹ ಯೋಚನೆಗಳೆಲ್ಲ ಬರುತ್ತೆ. ನೆಕ್ಸ್ಟು ಸರಳ ಆಂಟಿ ಅಷ್ಟೊತ್ತಿಗೆ ಹೇಳ್ತಾರೆ, ನೀನು ಹೋಗ್ಬೋದು ಕಿಟ್ಟು ಅಂತ. ಆದರೆ ಹುಡುಗನಿಗೆ ಹೋಗೋದಕ್ಕೆ ಇಷ್ಟನೇ ಇಲ್ವಲ್ಲ. ಸರಳ ಆಂಟಿನ ಕೂರಿಸ್ಕೊಂಡು ಮುಖವನ್ನೇ ಕಣ್ಣುಗಳನ್ನೇ ನೋಡ್ತಾ ಇರಬೇಕು ಅಂತ ಹೇಳಿ ಅನಿಸುತ್ತೆ ಕಿಟ್ಟುಗೆ. ಮೆಲ್ಲಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಎದ್ದು ಬೇಸರದಲ್ಲಿ ಏಕಾಂಗಿತನದಲ್ಲಿ ಬಾಗಿಲತ್ತ ಹೊರಡ್ತಾನೆ. ಬಾಗಿಲ ಬಳಿ ನಿಂತ್ಕೊಂಡು ಕೊನೆಯ ಬಾರಿಗೆ ಸರಳ ಆಂಟಿ ಕಡೆಗೆ ನೋಡಿ, ಬರ್ತೀನಿ ಆಂಟಿ, ಗುಡ್ ಬೈ, ಟಾಟಾ ಅಂತ ಹೇಳ್ತಾನೆ ಕಿಟ್ಟು. ಆಗ ಅದಕ್ಕೆ ಪ್ರತಿಧ್ವನಿಸ್ತಾ ಸರಳ ಆಂಟಿಯು ಕೂಡ ಗುಡ್ ಬೈ ಅಂತ ಹೇಳ್ತಾರೆ. ಮರುಕ್ಷಣ ಆ ಹುಡುಗ ಸ್ಕೂಲ್ ಎದುರು ಬಯಲಲ್ಲಿ ಓಡ್ದ. ಸರಳ ಆಂಟಿ ಸ್ಕೂಲಿನ ಬಾಗಿಲಲ್ಲಿ ನಿಂತು ಕಣ್ಣುಗಳಿಂದ ಅವನನ್ನೇ ಹಿಂಬಾಲಿಸಿದ್ಲು. ಓಡ್ತಿದ್ದಂತಹ ಹುಡುಗನಿಗೆ ಏನು ಯೋಚಿಸ್ಬೇಕಂತ ಹೊಳಿಲಿಲ್ಲ. ಆದರೆ ಯಾಕೋ ಅವನ ದುಃಖದಲ್ಲಿ ಏಕಾಂಗಿಯಾಗಿದ್ದ ಅನ್ನೋದು ಮಾತ್ರ ಕಾಣಿಸ್ತಾ ಇತ್ತು. ಸರಳ ಆಂಟಿ ತನ್ನನ್ನೇ ನೋಡ್ತಾ ಇದ್ದಾರೆ ಅಂತ ಅವನಿಗೂ ಹಿಂತಿರುಗಿ ನೋಡೋದಕ್ಕೆ ಸ್ವಲ್ಪ ಭಯ ಆಯಿತು. ಅನಿಸಿದ್ರು ಕೂಡ ಅವನು ಹಿಂತಿರುಗಿ ನೋಡಲಿಲ್ಲ. ಸ್ವಲ್ಪ ಜೋರಾಗಿ ಓಡಿದ್ರೆ ಇನ್ನೂ ಮನೆ ಸೇರಿಲ್ಲದೆ ಇರೋಂತಹ ಆಗಲೇ ಹೊರಟಂತಹ ಗೆಳೆಯರನ್ನು ಸೇರ್ಕೋಬಹುದೇನೋ ಅಂತ ಅಂದ್ಕೊಂಡು ಜೋರಾಗಿ ಓಡ್ತಾನೆ. ಆದರೆ ಎಲ್ಲ ಹೊರಟೋಗಿದ್ರು. ಕ್ಲಾಸ್ ರೂಮಿನ ಹಾಗೆ ರಸ್ತೆನೂ ಕೂಡ ನಿರ್ಜನವಾಗಿತ್ತು. ಯಾರೂ ಇರಲಿಲ್ಲ ಅಲ್ಲಿ. ಅವನು ಹೇಗೆ ನಕ್ಕ, ಹೇಗೆ ಅತ್ತ ಅಂತ ಕೇಳೋದಕ್ಕೂ ಕೂಡ ಯಾರೂ ಇರಲಿಲ್ಲ. ದಾರಿ ಬದಿಯ ನೀಲಗಿರಿ ಮರಗಳ ಸಾಲು, ಆ ಸಾಲು ಮರಗಳ ಕೆಳಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ. ಇಡೀ ಪ್ರಪಂಚ ಒಂದು ಬಗೆಯ ಗೊಂದಲವಾಗಿ ಕಾಣುತ್ತೆ. ಸುಮ್ಮನೆ ಕುಳಿತ ಹುಡುಗನ ಕಣ್ಣುಗಳಲ್ಲಿ ನೀರು ಬಂದು ಹಾಗೆ ಬಿಕ್ಕಿ ಬಿಕ್ಕಿ ಅಳತೊಡಗ್ತಾನೆ. ಅಂದರೆ ಪ್ರಸ್ತುತ ಪಾಠದಲ್ಲಿ ಅತಿ ಮೌನದ ಹಿಂದೆ ಒಂದು ದೊಡ್ಡದಾದಂತಹ ಯಾವುದೋ ಒಂದು ದುಃಖ ಇರುತ್ತೆ. ಅದೇ ರೀತಿಯಾಗಿ ಒಂದು ನಗುವಿನ ಹಿಂದೆನೂ ಕೂಡ ಒಂದು ದೊಡ್ಡದಾದಂತಹ ದುಃಖವಿರುತ್ತೆ. ಆದರೆ ಆ ದುಃಖವನ್ನು, ಮೌನವನ್ನು ಮೀರಿ ನಾವು ನಕ್ಕಾಗ ಮನಸ್ಸು ಹಗುರಾಗುತ್ತೆ. ಮತ್ತು ಮನಸ್ಸು ಹೊಸದಾಗಿ ಆಲೋಚನೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ತು ಬದುಕನ್ನು ಪುನರಾರಂಭಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಆಗತ್ತೆ. ಈ ಗದ್ಯದಲ್ಲಿ ಬರುವಂತಹ ಸರಳ ಆಂಟಿ ಕಿಟ್ಟುವಿನ ಮನಸ್ಸಿನ ನೋವನ್ನು, ಆಲೋಚನೆಗಳನ್ನು, ಮೌನವನ್ನು ಮುರಿಸಿ ಅವನನ್ನು ಮತ್ತೆ ನಗಿಸುವಂತಹ, ಮತ್ತು ಅವನ ಆಲೋಚನೆಗಳನ್ನು ಚಿಗುರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಈ ಗದ್ಯದ ಸಾರಾಂಶವನ್ನು ಮುಗಿಸೋಣ. ಮುಂದಿನ ಗದ್ಯಗಳ ಸಾರಾಂಶಕ್ಕಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.